ಅಂಬುಜಾ, ಯಾವುದೇ ತಾಯಿಗಾದರೂ ತನ್ನ ಮಗ ದೊಡ್ಡ ಆಫೀಸರ್ ಆಗಬೇಕು, ಅವನ ಸುತ್ತಮುತ್ತ ಅವನ ಕೈ ಕೆಳಗಡೆ ಕೆಲಸ ಮಾಡೋರು ಇರಬೇಕು ಅಂತ ಆಸೆ ಇರುತ್ತೆ ಕಣೆ. ನನಗೂ ಹಾಗೆ ಇತ್ತು, ನರಸಿಂಹ ದೊಡ್ಡ ಆಫೀಸರ್ ಆಗಬೇಕು ಅಂತ. ಆದರೆ ಅವನು ಡ್ರೈವರ್ ಕೆಲಸ ಮಾಡ್ತಾನೆ ಅನ್ನೋ ಕಲ್ಪನೆ ಕೂಡ ನನಗಿರಲಿಲ್ಲ. ಎಲ್ಲಿ ನನ್ನ ಮನಸ್ಸಿಗೆ ಬೇಜಾರಾಗುತ್ತೋ ಅಂತ ಅಪ್ಪ ಮಗ ಇಬ್ಬರು ಸೇರಿ ನನ್ನಿಂದ ಆ ವಿಷಯನ ಮುಚ್ಚಿಟ್ಟಿದ್ದಾರೆ. ಅದು ಅಲ್ಲದೆ ಅವನಿಗೆ ಈ ಕೆಲಸ ಮಾಡೋಕ್ಕೆ ಇಷ್ಟ ಇದೆಯೋ ಇಲ್ವೋ, ಇಲ್ಲ ನಮ್ಮ ಬಲವಂತಕ್ಕೋಸ್ಕರ ಏನಾದರೂ ಕೆಲಸ ಮಾಡ್ತಿದ್ದಾನೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅದಕ್ಕೆ ಅವನಿಗೆ ಈ ಊರಲ್ಲೇ ಕೆಲಸ ಸಿಕ್ಕಿರೋದು ದೊಡ್ಡದು. ಅದನ್ನು ಸರಿಯಾಗಿ ಮಾಡ್ಕೊಂಡು ಹೋದ್ರೆ ಸಾಕಲ್ವಾ? ಅವನು ಮಾಡೋ ಕೆಲಸ ಅವನಿಗೆ ತೃಪ್ತಿ ಕೊಟ್ಟರೆ ಸಾಕು ಕಣೆ. ಯಾವ ಕೆಲಸ ಆದ್ರೆ ಅಲ್ವಾ? ಏನಾಯ್ತಮ್ಮ? ಎಲ್ಲಿಗೆ ಅವನನ್ನ ದರ ದರ ಅಂತ ಹೇಳ್ಕೊಂಡು ಹೋಗ್ತಿದ್ದೀರಾ? ಏನಾಯ್ತು? ಅಂತ ತಪ್ಪು ಏನ್ ಮಾಡ್ದ ಅವನು? ಅವನು ಯಾವ ತಪ್ಪು ಮಾಡಿಲ್ಲಮ್ಮ. ಇನ್ನು ಮುಂದೇನು ಮಾಡಬಾರ್ದು ಅನ್ನೋ ಕಾರಣಕ್ಕೆ ದೇವ್ರ ಮುಂದೆ ನಿಲ್ಲಿಸ್ತಿದ್ದೀನಿ. ಆ ದೇವರನೆಗೂ ನೀವೇನು ಹೇಳ್ತಿದ್ರು ನನಗೊಂದು ಅರ್ಥ ಆಗಲ್ಲ. ಸ್ವಲ್ಪ ಸುಮ್ಮನೆ ಇರ್ತೀಯಾ? ನರಸಿಂಹ, ನನ್ಗೊಂದು ಮಾತು ಕೊಡ್ತೀಯ ಮಗನೆ? ಯಾವ ವಿಷಯಕ್ಕಮ್ಮ? ನೀನು ನನ್ನ ಮಾತು ಕೇಳ್ತೀಯೋ ಇಲ್ವೋ? ನೀನು ವಿಷಯ ತಗೊಂಡು ಸಾಯಿ ಅಂದ್ರೂ ಸಾಯ್ತೀನಮ್ಮ. ಅಯ್ಯೋ ಬಿಡ್ತವನ ಕಂದ, ಹಾಗೆಲ್ಲ ಮಾತಾಡ್ಬೇಡ. ಯಾವ ತಾಯಿನು ನನ್ನ ಮಕ್ಕಳು ಸಾಯಲಿ ಅಂತ ಬಯಸಲ್ಲ. ಇನ್ನು ತಾಯಿ ಆದವಳು ಮಕ್ಕಳಿಗೋಸ್ಕರ ತನ್ನ ಜೀವನನೇ ತ್ಯಾಗ ಮಾಡ್ತಾಳೆ. ಗೊತ್ತಮ್ಮ, ನೀ ಏನು ಹೇಳಿದೆ ಇದಕ್ಕಿದಾಗೆ ನನ್ನ ಮಾತು ಕೇಳ್ತೀಯ ಅಂದೆಯಲ್ಲ, ಅದಕ್ಕೆ ಹಾಗಂದೆ. ನೋಡಪ್ಪ, ಇನ್ಮೇಲೆ ಯಾವುದೇ ಕಾರಣಕ್ಕೂ ನೀನು ಆ ಹುಡುಗಿ ತಂಟೆಗೆ ಹೋಗಬಾರ್ದು. ಹುಡುಗಿನ? ಯಾವ ಹುಡುಗಿನಮ್ಮ? ಯಾವ ಹುಡುಗಿನ? ಅದೇನಪ್ಪ ನಿನ್ ಮನ್ಸಲ್ಲಿ ಇಟ್ಕೊಂಡು ಪ್ರೀತಿ ಮಾಡ್ತಿದೀಯಲ್ಲ, ಆ SY ಮಗಳು ಸಂಜನಾ, ಅವಳ ಬಗ್ಗೆ. ನಾನು ಅವಳ ತಂಟೆಗೆ ಯಾಕೆ ಹೋಗ್ಲಿ? ನನ್ನ ಪಾಡಿಗೆ ನಾನಿದ್ದೀನಿ. ಅಮ್ಮ, ಅವತ್ತು ಇಲ್ಲೇ ನಿಂತು ಆಣೆ ಮಾಡಿ ಹೇಳಿರ್ತಾನೆ, ನಿನ್ಗೆ ಇನ್ನೂ ಸಮಾಧಾನ ಆಗ್ಲಿಲ್ವಾ? ಇವಾಗ ಭಾಷೆ ಕೊಡೋಕೇನು ಕೊಡು. ಇದೆಲ್ಲ ಯಾಕೆ ಮಾಡಿಸ್ತದೆ ಅಂತ ಈಗ ಅರ್ಥ ಆಯ್ತು ಬಿಡು. ಏನು? ಆ ಸಂಜನಂಗೆ ಮದುವೆ ಗೊತ್ತಾಗಿದೆ ಅಂತ ತಾನೆ? ಆ ಹುಡುಗಿಗೆ ಮದುವೆ ಗೊತ್ತಾಗಿರೋದು ನಿನಗೂ ಗೊತ್ತಾ? ಗೊತ್ತಿದೆ. ಆ SI ಈ ಊರು ತುಂಬ ಫೇಮಸ್ಸು. ಒಳ್ಳೆ ರೀತಿಲಲ್ಲ, ಕೆಟ್ಟ ರೀತಿಲಿ. ಅವಳ ಮಗಳ ಮದುವೆ ವಿಷಯ ಇಡೀ ಊರೆಲ್ಲ ಮಾತಾಡ್ತಿದೆ ಅಮ್ಮ. ಈ ವಿಷಯನ ಬೇರೆ ಎಲ್ಲೂ ಮಾತಾಡಬೇಡ ಅಂತ ನಿನ್ನ ಸುಪುತ್ರನಿಗೆ ಹೇಳುವತ್ತಲ್ಲ. ಅಮ್ಮ, ನನ್ನ ಮನಸ್ಸಿಂದ ಆ ಹುಡುಗಿನ ಯಾವತ್ತೂ ಕಿತ್ತು ಹಾಕಾಯ್ತು. ಈಗ ಏನಿದ್ರು ನಾನಾಯ್ತು, ನನ್ನ ಕೆಲಸ ಆಯಿತು ಅಂತ ಇದ್ದೀನಿ. ನಾನು ಏನೇ ಆದರೂ ಅವಳು ತಂಟೆಗೆ ಹೋಗಲ್ಲ. ಹಾಗಂತ ಬರೀ ಮಾತಿನಲ್ಲಿ ಹೇಳಿದ್ರೆ ಆಗಲ್ಲ, ಭಾಷೆ ಕೊಡಕ್ಕೆ ಹೇಳುವತ್ತಲ್ಲ. ಹೌದು, ನಿಮ್ಮಪ್ಪ ಹೇಳಿದ್ ಕೇಳಿಸ್ತಾ? ಭಾಷೆ ಕೊಡು. ಇದೇ ಕಣಪ್ಪ ನಾವೆಲ್ಲರೂ ನಿನ್ನಿಂದ ಬಯಸೋದು. ಈಗ ನನ್ನ ಮನ್ಸಿಗೆ ಸಮಾಧಾನ ಆಯಿತು. ಬಾ, ಆಫೀಸ್ ಗೊತ್ತಾಗುತ್ತೆ. ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಮಾಡಿದ್ದೀನಿ, ತಿನ್ಕೊಂಡು ಹೋಗುವಂತೆ ಬಾ. ಅಣ್ಣ, ಏನಣ್ಣ ಇದು? ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ, ಬಾ. ದೇವ್ರೆ, ನೀನೇ ನಮ್ಮಣ್ಣನ ಸಂಸಾರನ ಕಾಪಾಡಬೇಕು. ನಡೆ, ಇವ್ರಿಗೋಸ್ಕರ ಬಟ್ಟೆ ತೋರಿಸಿ. ಅದು ತೋರಿಸಿ. ಚಿರವರೆ ನೋಡಿ, ಚೆನ್ನಾಗಿದೆ ಅಲ್ವಾ? ಅದು ಅದು ನಾನು ಒಬ್ಬಂಗೆ ಬಟ್ಟೆ ನೋಡ್ತಾ ಇದ್ದೀರಾ? ಪೂಜೆ ಆದ್ಮೇಲೆ ಎಲ್ರಿಗೂ ಬಟ್ಟೆ ನೋಡ್ಬೇಕು ತಾನೆ? ಅದನ್ನ ಆಮೇಲೆ ನೋಡೋಣ ಚಿರುವರೆ. ಮೊದಲು ನಿಮ್ಗೆ ಯಾವ್ದು ಇಷ್ಟನೋ ಅದನ್ನ ಆಯ್ಕೆ ಮಾಡೋಣ, ಅವಾಗಲೇ ನನ್ನ ಸಮಾಧಾನ. ಯಾವ್ದು ಇಷ್ಟ ಆಯ್ತು? ನಾನು ನೋಡ್ತಾನೆ ಇದ್ದೀನಿ. ಅದೇ ನಿನ್ನೆಯಿಂದ ಚಿರುವರೆ ಅಂತಿರೋದು. ಇನ್ಮೇಲಿಂದ ನಿಮ್ಮನ್ನ ಅಜ್ಬೆಣ್ಣು ಅಂತ ಕರೆಯೋಕ್ಕಾಗಲ್ಲ ಅಲ್ವಾ, ಅದಕ್ಕೆ ಹಾಗೆ ಕರಿತಿದ್ವಿ. ಈಗ
ಹೇಳಿ, ಇದ್ರೆ ಯಾವ್ದಾದ್ರು ಇಷ್ಟ ಆಯ್ತಾ? ಸರ್, ಯಾರಮ್ಮ? ನೀವೇ ಭಾಸ್ಕರ್ ಸರ್, ಬನ್ನಿ ಇಲ್ಲಿ. ಅಲ್ಲಮ್ಮ, ಇಷ್ಟ ದಿನ ಪ್ರೀತಿಯಿಂದ ಚಿಕ್ಕ ಮಾವ ಅಂತ ಬಾಯಿ ತುಂಬಾ ಕರಿತಿದ್ದಲ್ಲಮ್ಮ, ಈಗ ಯಾಕೆ ಸರ್ ಅಂತ ಇದೆಯಾ? ಸರ್, ನಿಮ್ಮಲ್ಲಿರೋ ಪ್ರೀತಿ ಯಾವತ್ತೂ ಕಡಿಮೆ ಆಗಲ್ಲ, ಆದ್ರೆ ಇನ್ಮುಂದೆ ನಿಮ್ಮನ್ನ ಆ ಥರ ಕರೆಯಕ್ಕಾಗಲ್ಲ. ಅದೇ ಯಾಕೆ? ಚಿರು, ಏನಪ್ಪ ಇದು? ಏನು ಗೊತ್ತಾಗ್ತಿಲ್ವೇ? ಗಂಡ ಹೆಂಡತಿ ಹೀಗೆ ಸೈಲೆಂಟ್ ಆಗ್ಬಿಟ್ರೆ ಏನ್ ಮಾಡೋದು ನಾವು? ಬಿಡಿ ಸರ್. ನೋಡಿ, ಈ ಚಿರೋರ್ ಚೆನ್ನಾಗಿ ಕಾಣಿಸುತ್ತೆ ಅಂತ ನಂಗೆ ಅನ್ಸುತ್ತೆ. ಹೌದಮ್ಮ, ಪರ್ಫೆಕ್ಟ್ ಆಗಿದೆ. ಅಲ್ವಾ? ನೋಡ್ದೆ ಚಿರು ಅವರೇ, ಇದು ನಿಮ್ಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಹೇಳಿಲ್ವಾ? ಮೇಡಮ್, ಇದು ಪ್ಯಾಕ್ ಮಾಡಿ. ನೀವು ಓಕೆ ಅಲ್ವಾಪ್ಪ ಚಿರು? ದೀಪ ಅವ್ರು ಸೆಲೆಕ್ಟ್ ಮಾಡಿದ್ದಾರೆ ಅಂದಮೇಲೆ ಓಕೆನಾ ಚಿಕ್ಕಪ್ಪ? ಮಾತು ಅಂದ್ರೆ ಇದು ಅಲ್ಲ ದೀಪ, ನಿನ್ ಗಂಡಂಗೆ ಒಬ್ಬನಿಗೆ ಸೆಲೆಕ್ಟ್ ಮಾಡಿದ್ರೆ ಸಾಕ, ನಮ್ಗೆಲ್ಲ? ಮಾಡ್ತೀನಿ ಸರ್. ಸರಿ, ನೀನು ಮನೇಲಿರೋ ಗಂಡಸಿಗೆಲ್ಲ ಇಲ್ಲೇ ಸೆಲೆಕ್ಟ್ ಮಾಡು. ನಾನು ಕವನನ್ ಕರ್ಕೊಂಡು ಕೆಳಗಡೆ ಹೋಗ್ತೀನಿ. ಅವಳಿಗೆ ಇಲ್ಲಿರೋದು ಇಷ್ಟ ಆಗ್ತಿಲ್ಲ, ಕೆಳಗಡೆ ಒಳ್ಳೆ ಕಲೆಕ್ಷನ್ಸ್ ಇದೆಯಂತೆ. ಸರಿನಾ? ಆಯ್ತು ಸರ್. ಚಿಕ್ಕಪ್ಪ ಹೇಳ್ದಂಗೆ ಎಲ್ರಿಗೂ ಬಟ್ಟೆ ಸೆಲೆಕ್ಟ್ ಮಾಡ್ತಾರೆ, ನಾನು ಬರ್ತೀನಿ.